ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಒಳಗೆ ನಾನು ದೀಪಾವಳಿ ಹಬ್ಬದ ಸ್ಪೆಷಲ್ ಶಂಕರಪಾಳೆ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬರ್ರಿ ಮಾಡೋದು ಹೆಂಗಂತೇಳಿ ನೋಡೋಣ. ನಾನಿಲ್ಲೇ 3 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿನಿ. ಇದನ್ನು ಸಾಣಿಸಿ ಸ್ವಚ್ಛ ಮಾಡಿ ತೊಗೊಂಡಿನಿ. ಹಂಗೆ ಇದ್ರ ಜೊತೆಗೆ ನಾನು ಇಲ್ಲಿ ತುಪ್ಪ, ಸಕ್ಕರೆ ಮತ್ತು ನೀರು ಅದನ್ನು ನಾನು ಒಂದು ಬಟ್ಲು ಅಳತೆ ಮಾಡಿ ಎಲ್ಲನೂ ಸಮ ಪ್ರಮಾಣದೊಳಗೆ ತೊಗೊಂಡಿನಿ. ಇಲ್ಲಿ ತೋರ್ಸಾತೀನಲ್ಲ, ಈ ಬಟ್ಲದ್ದೇ ನಾನು ಅಳತೆ ಮಾಡಿ ಒಂದು ಬಟ್ಲು ಸಕ್ಕರೆ ಮತ್ತು ಒಂದು ಬಟ್ಲು ತುಪ್ಪ ಮತ್ತು ಒಂದು ಬಟ್ಲು ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕುದಿಸಿ ತೊಗೊಂಡಿನಿ. ಜಾಸ್ತಿ ಪಾಕ ಏನು ಮಾಡ್ಕೋಬಾರ್ದು, ಅದನ್ನು ಹಂಗೆ ಕರ್ಗೋವರೆಗೂ ಕುದಿಸಿದ್ರೆ ಸಾಕು. ಹಂಗೆ ಅದಕ್ಕೆ ನಾನು ಒಂಚೂರು ಏಲಕ್ಕಿ ಪುಡಿನ ಜಜ್ಜಿ ಹಾಕೀನಿ. ಇದನ್ನು ಆದಮೇಲೆ ಬಿಸಿ ಇರುತ್ತಲ್ಲ ಆವಾಗ ಇದನ್ನು ಕಲಿಸ್ಬಾರ್ದು. ತಣ್ಣಗಾದ್ಮೇಲೆ ಇದನ್ನು ಹಿಟ್ಟಿಗೆ ಸ್ವಲ್ಪ ಹಾಕ್ತಾನೆ ಮಿಕ್ಸ್ ಮಾಡ್ಕೋತಾ ಬರಬೇಕು ಮೈದಾ ಹಿಟ್ಟನ್ನ. ನೋಡಿರಿ ಈ ಥರ ಆಗಬೇಕು. ಇನ್ನೊಂಚೂರು ಮತ್ತು ಕಡಿಮೆ ಬಿತ್ತಂದ್ರೆ ಮತ್ತೆ ಹಾಕ್ಕೊಂಡು ಮತ್ತು ಇದನ್ನು ಒಂದು ಸ್ವಲ್ಪ ಚಪಾತಿ ಹಿಟ್ಟನ್ನ ಹಾಕ್ತೀವಲ್ಲ ಅದಕ್ಕಿಂತ ಒಂಚೂರು ಗಟ್ಟಿಯಾಗಿ ಇದನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ಕಲಸಿ ನೋಡಿರಿ ಇಲ್ಲಿ ಕಲಸಾತಿ ನಾನು ಈ ಥರ ಕಲಸಿ ಇದನ್ನು ಒಂದು 10 ನಿಮಿಷ ಎತ್ತಿಡಬೇಕು. ಮುಚ್ಚಿಟ್ಟಾದಮೇಲೆ ಒಂದು 10-15 ನಿಮಿಷ ಆದಮೇಲೆ ಮತ್ತು ಈ ಹಿಟ್ಟನ್ನ ಇನ್ನೊಂದು ಸತಿ ಚಂದಂಗೆ ನಾದಿ ಇದನ್ನು ಒಂದು ನಿಮಗೆ ಎಷ್ಟು ಸೈಜ್ ಅಳತೆ ಬೇಕು ಅಷ್ಟು ಎಷ್ಟು ಆಗ್ತಾವೆ ನೋಡಿ ಮಾಡಿಕೊಂಡು ಅವನ್ನ ಚಪಾತಿ ಆಕಾರದೊಳಗೆ ಲಟ್ಟಿಸಿ ನಿಮ್ಗೆ ಯಾವ ಶೇಪ್ ಒಳಗೆ ಬೇಕು ಆ ಶೇಪ್ ಒಳಗೆ ಅವನ್ನ ಕಟ್ ಮಾಡಿ ಎಣ್ಣೆಯಲ್ಲಿ ಕರೆದ್ರೆ ನಮ್ಗೆ ಶಂಕರಪಾಳೆ ರೆಡಿನ ಆಗೋಗ್ಬಿಡ್ತಾವೆ. ಚಲೋ ಅಂದ್ರೆ ಚಲೋ ಆಗಿದ್ವು ರೀ ನಾ ಮಾಡಿದ್ವು. ನೀವು ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ದೀಪಾವಳಿ ಹಬ್ಬಕ್ಕೆ ಹೆಂಗಾಗಿತ್ತು ರೆಸಿಪಿ ಅಂಥೇಳಿ ನಾವು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಈ ರೀತಿ ಎಣ್ಣೆ ಒಳಗೆ ಹಾಕಿ ಈ ಕಲರ್ ಬರೋವರೆಗೂ ಕರೆದ್ವಿ ಅಂತಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಶಂಕರಪಾಳೆ ಮಸ್ತ್ ಆಗ್ತಾವ್ರಿ. ನಾನು ಇಲ್ಲೇ ಸೌಂಡ್ ಮಾಡಿನೂ ನಿಮಗೆ ತೋರಿಸ್ತೀನಿ ಮುರಿದು ಹೆಂಗೆ ಬರ್ತಾವೆ ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.